ಎಲ್ರಿಗೂ ನಮಸ್ಕಾರ. ಬೈಲಿಂಗ್ವಲ್ ಕ್ಲಾಸಸ್ಗೆ ಉತ್ತಮವಾದಂತಹ TLMಸು ಮತ್ತು ಅದರ ಸಕ್ಸಸ್ಫುಲ್ ಜರ್ನಿಗೋಸ್ಕರ ಅದು ಒಂದು ಅದ್ಭುತವಾದಂಥ ಕೆಲಸ ಮಾಡ್ತಕ್ಕಂತಹ ಫ್ಯಾಂಟಾಸ್ಟಿಕ್ TLMಸು ಮಿನಿಮಮ್ ಆಗಿ ಯೂಸ್ ಮಾಡಬೇಕಾದಂತಹ TLMಸು ಟೀಚರ್ಸಿಂದ ಇಷ್ಟು TLMಸ್ಗಳು ಇತ್ತು ಅಂದರೆ ನಮ್ಮ ಬೈಲಿಂಗ್ವಲ್ ಕ್ಲಾಸು ತುಂಬಾ ಸಕ್ಸಸ್ಫುಲ್ ಆಗುತ್ತೆ. ಸೊ ಆ ಒಂದು ಯಾವುದ್ಯಾವುದು ಅಂತಂದರೆ ಫಸ್ಟ್ ಒನ್ ಬಂದು ಬಿಗ್ ಬುಕ್, ಅಥೆಂಟಿಕ್ ಮೆಟೀರಿಯಲ್ಸ್, ವರ್ಡ್ ವಾಲ್ಸ್, ಪೊಯೆಟ್ರಿ ಚಾರ್ಟ್, ಸ್ಟೋರಿ ಚಾರ್ಟ್, ಆಮೇಲೆ ರೀಬಸ್ ಆ್ಯಕ್ಟಿವಿಟೀಸ್, ಕಾರ್ಡ್ಸ್ ಅಥವಾ ಚಾರ್ಟ್ ಆಗಿರ್ಬೋದು, ಆ್ಯಂಡ್ ಪಿಕ್ಚರ್ ಡಿಕ್ಷನರಿ, ಹಾಗೆ ಸ್ಕ್ರ್ಯಾಪ್ ಬುಕ್ಸ್ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ಒಂದು TLMಸ್ಗಳನ್ನು ನಾವು ಆಯಾ ಪಾಠಕ್ಕೆ ಒಂದು ಹೊಂದಿಕೆ ಆಗೋ ರೀತಿಯಲ್ಲಿ ಅದಕ್ಕೆ ಯಾವುದು ಸೂಕ್ತ ಅನಿಸುತ್ತೋ ಆ ರೀತಿಯಲ್ಲಿ ನಾವು ಅವುಗಳನ್ನು ಬಳಸಬೇಕಾಗುತ್ತೆ. ಸೊ ಇದರಲ್ಲಿ ಇವುಗಳನ್ನು ಹೇಗೆ ಮಾಡ್ತಕ್ಕಂಥದ್ದು, ಯಾವ ಟೈಮಲ್ಲಿ ಇವನ್ನ ಯೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನು ನಮ್ಮ ವಿಡಿಯೋಸ್ನಲ್ಲಿ ನಾವು ಇವಾಗ ನೋಡ್ಕೋತಾ ಹೋಗೋಣ. ಫಸ್ಟ್ ಇವತ್ತಿನ ಒಂದು ಟಾಪಿಕಲ್ಲಿ ಬಂದು ಬಿಗ್ ಬುಕ್ಸ್ ಏನು, ಹೇಗೆ ಅವನ್ನ ಯಾವ ಥರ ಬಳಸಬೇಕು, ಯಾವ ಥರ ಇರುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ನಾವಿಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಬಿಗ್ ಬುಕ್ ಅಂತಂದರೆ ಬಿಗ್ ಬುಕ್ ಈಸ್ ಎ ಸ್ಟೋರಿ ಆರ್ ಲೆಸನ್ ಬುಕ್ ಮೇಡ್ ಇನ್ ಎ ಬಿಗ್ ಸೈಜ್ so that children can see it clearly even from a distance. It is very useful to develop reading interest in children from class 1 to class 3. ಸೊ ಬಿಗ್ ಬುಕ್ ಅಂತಕ್ಕಂಥದ್ದು ಒಂದು ಏನು ಸ್ಟೋರಿ ಅಥವಾ ಲೆಸನ್ಗೆ ಯೂಸ್ ಮಾಡೋಕ್ಕಂಥ ಬುಕ್ ಮೇಡಿನ ಬಿಗ್ ಸೈಜ್. ಒಂದು ಸ್ಟೋರಿ ಹೇಳಬೇಕಾದಾಗ ಅಥವಾ ಒಂದು ಲೆಸನ್ ಹೇಳಬೇಕಾದಾಗ ನಾವು ಯೂಸ್ ಮಾಡ್ತಕ್ಕಂಥ ಬಿಗ್ ಆಗಿರ್ತಕ್ಕಂಥ ಒಂದು ಮೆಟೀರಿಯಲ್ ಆಗಿರುತ್ತೆ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಡೆವಲಪ್ ರೀಡಿಂಗ್ ಇಂಟ್ರೆಸ್ಟ್ ಇನ್ ಚಿಲ್ಡ್ರನ್ ಫ್ರಮ್ ಕ್ಲಾಸ್ 1 to class 3. ಕ್ಲಾಸ್ 1ಇಂದ ಕ್ಲಾಸ್ 3ನಲ್ಲಿ ಇದು ಅತ್ಯಂತ ಉತ್ತಮವಾದಂತಹ ಕೆಲಸವನ್ನು ಮಾಡುತ್ತೆ. ಆ್ಯಂಡ್ ರೀಡಿಂಗ್ ಇಂಟ್ರೆಸ್ಟನ್ನು ಮಕ್ಕಳಿಗೆ ಡೆವಲಪ್ ಮಾಡಲಿಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಇಲ್ಲಿ ಒಂದು ಬಿಗ್ ಬುಕ್ಕನ್ನು ಕೊಟ್ಟಿದ್ದಾರೆ ನೋಡಿ ಹೇಗಿದೆ ಅಂದರೆ, ದ ಸನ್ ರೈಸಸ್ ಇನ್ ದ ಮಾರ್ನಿಂಗ್, ಇಟ್ ಗಿವ್ಸ್ ಅಸ್ ಲೈಟ್ ಆ್ಯಂಡ್ ಹೀಟ್, ಇಟ್ ಮೇಕ್ಸ್ ಅವರ್ ಡೇ ಬ್ರೈಟ್. ಸೊ ಈ ಥರ ಸಿಂಪಲ್ಲಾಗಿ ಒಂದು ಪಿಕ್ಚರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸೆಂಟೆನ್ಸ್ಗಳು ಇಲ್ಲಿ ಇರಬೇಕು. ಸೊ ಬೆನಿಫಿಟ್ಸ್ ಆಫ್ ಬಿಗ್ ಬುಕ್ಸ್ ಏನಿದೆ, ಕ್ಲಿಯರ್ಲಿ ವಿಸಿಬಲ್ ಫ್ರಮ್ ಅ ಡಿಸ್ಟೆನ್ಸ್. ಸೊ ದೂರದಿಂದ ಕೂಡ ಮಕ್ಕಳಿಗೆ ಸರಾಗವಾಗಿ ನೋಡಲಿಕ್ಕೆ ಆಗಬೇಕು, ಮಕ್ಕಳಿಗೆ ಸ್ಪಷ್ಟವಾಗಿ ನೋಡಲಿಕ್ಕೆ ಆಗಬೇಕು. ಎನ್ಕರೇಜಸ್ ರೀಡಿಂಗ್ ಇಂಟ್ರೆಸ್ಟ್, ಮಕ್ಕಳಿಗೆ ಆ ರೀಡಿಂಗ್ ಇಂಟ್ರೆಸ್ಟ್ ಎನ್ಕರೇಜ್ ಮಾಡ್ತಕ್ಕಂಥದ್ದಕ್ಕೆ ಇದು ಯೂಸ್ ಆಗುತ್ತೆ. ಪ್ರಮೋಟ್ಸ್ ಗ್ರೂಪ್ ರೀಡಿಂಗ್ ಆ್ಯಂಡ್ ಡಿಸ್ಕಷನ್. ಸೊ ಇಲ್ಲಿ ಬಿಗ್ ಬುಕ್ಕನ್ನು ಮಕ್ಕಳು ಒಬ್ಬರೇ ಓದ್ತಾ ಇರಲ್ಲ, ಸೊ ತನ್ನ ಜೊತೆಗಾರರ ಜೊತೆಗೆ ಅವರು ಓದ್ತಾ ಹೋಗ್ತಾರೆ. ಇಂಪ್ರೂವ್ಸ್ ಕಾಂಪ್ರಿಹೆನ್ಷನ್ ಆ್ಯಂಡ್ ವೆಕ್ಯಾಬ್ಯುಲರಿ. ಸೊ ಸಮ್ಟೈಮ್ಸ್ ಮಕ್ಕಳಿಗೆ ಆ ಪಿಕ್ಚರ್ಸ್ನ ನೋಡಿ ಆ ಒಂದು ವರ್ಡ್ ಹೇಳೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಹೀಗೆ ಕಾಂಪ್ರಿಹೆನ್ಷನ್ನು ಮತ್ತು ವೆಕ್ಯಾಬ್ಯುಲರಿ ಕೂಡ ಇಂಪ್ರೂವ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಮೇಕ್ಸ್ ಲರ್ನಿಂಗ್ ಜಾಯ್ಫುಲ್ ಆ್ಯಂಡ್ ಮೀನಿಂಗ್ಫುಲ್. ಸೊ ಈ ಲರ್ನಿಂಗ್ ಯಾವಾಗ ಜಾಯ್ಫುಲ್ ಆಗಿರುತ್ತೆ 1 to 3rd ಸ್ಟ್ಯಾಂಡರ್ಡ್ವರೆಗೂ ಕೂಡ, ಸೊ ಅದು ತುಂಬಾ ಎಫೆಕ್ಟಿವ್ ಆದಂತಹ ಲರ್ನಿಂಗ್ ಆಗಿರುತ್ತೆ. ಸೊ ಅದಕ್ಕೆ ಈ ಬಿಗ್ ಬುಕ್ಸ್ ನಮಗೆ ಹೆಲ್ಪ್ ಮಾಡ್ತವೆ. ಇಲ್ಲಿ ಒಂದು 5 ಪೇಜಿಂದ ಏನೋ ಬಿಗ್ ಬುಕ್ನ ಮಾಡ್ತಾ ಇದ್ದೀವಿ ಅಂದರೆ, ಬಿಗ್ ಬುಕ್ ಶುಡ್ ಫಾಲೋ ಎ ಪ್ರಾಪರ್ ಸೀಕ್ವೆನ್ಸ್ ಆಫ್ ಪೇಜಸ್. ಪ್ರಾಪರ್ ಸೀಕ್ವೆನ್ಸಲ್ಲಿ ಹೋಗಬೇಕು. ಅದು ಕಂಟಿನ್ಯೂ ಆಗಿ ಒಂದು ಪೇಜಿಂದ ನೆಕ್ಸ್ಟ್ ಪೇಜಿಗೆ ರಿಲೇಷನ್ ಕಂಟಿನ್ಯೂ ಆಗಿರಬೇಕು, ರಿಲೇಟೆಡ್ ಆಗಿರಬೇಕು. ಒಂದು ಒಂದು ಟಾಪಿಕ್ ಏನು ತೊಗೊಂಡು ಹೋಗ್ತಾ ಇರ್ತೀವಲ್ಲ, ಅದು ಫಸ್ಟ್ ಪೇಜಿಂದ ನೆಕ್ಸ್ಟ್ ಪೇಜಿಗೆ ರಿಲೇಟೆಡ್ ಆಗಿ ಅದು ಇಂಪ್ರೂವೈಸಲ್ಲಿ ಹೋಗಬೇಕಾಗುತ್ತೆ. ಸೊ ಫಸ್ಟ್ ಯಾವಾಗಲೂ ಕವರ್ ಪೇಜ್ ಅಂದರೆ ಫಸ್ಟ್ ಪೇಜಲ್ಲಿ ಕವರ್ ಪೇಜಲ್ಲಿ ಟೈಟಲ್ ವಿತ್ ಪಿಕ್ಚರ್. ಟೈಟಲ್ ಆ ಒಂದು ಬುಕ್ ಯಾವ ಒಂದು ಟೈಟಲನ್ನು ಹೊಂದಿದೆ, ಸ್ಟೋರಿನ, ಲೆಸನ್ನ ಅಥವಾ ರೈಮ ಅಥವಾ ಒಂದು ಥೀಮಾ. ಸೊ ಈ ಥರ ಒಂದು ಟೈಟಲ್ ಇಟ್ಕೊಂಡು ಕವರ್ ಪೇಜ್ ರೆಡಿ ಆಗಬೇಕು. ಸೊ ಬಿಗಿನಿಂಗಲ್ಲಿ ಸ್ಟಾರ್ಟಿಂಗ್ ನೆಕ್ಸ್ಟ್ ಪೇಜಲ್ಲಿ ಏನಿರುತ್ತೆ, ಇಂಟ್ರಡ್ಯೂಸ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ದ ಸ್ಟೋರಿ. ಅಲ್ಲಿ ಕ್ಯಾರೆಕ್ಟರ್ಸ್ಗಳನ್ನ, ಸ್ಟೋರೀಸ್ನ ಇಂಟ್ರೊಡ್ಯೂಸಿಂಗ್ ಇರಬೇಕು. ಮಿಡಲ್ ಪಾರ್ಟಲ್ಲಿ ಶೋ ವಾಟ್ ಹ್ಯಾಪನ್ಸ್ ಇನ್ ದ ಸ್ಟೋರಿ, ಅದು ಸ್ಟೋರಿನಲ್ಲಿ ಏನು ಆಗ್ತಾಯಿದೆ ಅಂತಕ್ಕಂಥದ್ದು. ಎಂಡಿಂಗಲ್ಲಿ ಶೋ ಹೌ ದ ಸ್ಟೋರಿ ಎಂಡ್ಸ್. ಕೊನೆಯಲ್ಲಿ ಕ್ವಶನ್ಸ್ ಎಟ್ ದ ಎಂಡ್ 2 to 3 ಸಿಂಪಲ್ ಕ್ವಶನ್ಸು ಇರಬೇಕು. ಸೊ ಒಂದು ಬಿಗ್ ಬುಕ್ಕನ್ನು ಇಲ್ಲಿ ಎಕ್ಸಾಂಪಲ್ ಆಗಿ ನೋಡಲಾಗಿದೆ. ಫಸ್ಟ್ ಕವರ್ ಪೇಜಲ್ಲಿ ದ ಕ್ಲೆವರ್ ಟಾರ್ಟೈಸ್ ಅಂತ ಹೇಳಿ ಟಾರ್ಟೈಸ್ ಪಿಕ್ಚರ್ ಇದೆ. ನೆಕ್ಸ್ಟ್ ಪೇಜಲ್ಲಿ ಒನ್ಸ್ ದೇರ್ ವಾಸ್ ಅ ರ್ಯಾಬಿಟ್ ಆ್ಯಂಡ್ ಅ ಟಾರ್ಟೈಸ್ ದೇ ವರ್ ಫ್ರೆಂಡ್ಸ್. ಸೊ ಅದು ಆ ಫ್ರೆಂಡ್ಸ್ ಅನ್ನೋದನ್ನು ತೋರಿಸ್ತಕ್ಕಂಥ ಪಿಕ್ಚರ್. ಒನ್ ಡೇ ದೇ ಹ್ಯಾಡ್ ಅ ರೇಸ್, ದ ರ್ಯಾಬಿಟ್ ರ್ಯಾನ್ ಫಾಸ್ಟ್.
ಸೊ ಇಲ್ಲೂ ಕೂಡ ಆ ರ್ಯಾಬಿಟ್ ಜೋರಾಗಿ ಓಡ್ತಕ್ಕಂಥ ಒಂದು ಪಿಕ್ಚರ್ ಇದೆ. ದ ಟಾರ್ಟಾಯ್ಸ್ ಓನ್ ದ ರೇಸ್, ದ ರ್ಯಾಬಿಟ್ ಲರ್ನ್ಡ್ ಅ ಲೆಸನ್. ಸೊ ಸಿಂಪಲ್ಲಾಗಿ ಜಸ್ಟ್ ಒಂದು 3 ಒಂದು ಪೇಜಸಲ್ಲಿ 3 ಸೆಂಟೆನ್ಸಲ್ಲಿ ನಾವು ಈ ಸ್ಟೋರಿನ ಕವರ್ ಮಾಡಿದ್ದಾರೆ. ಸೊ ಲಾಸ್ಟ್ ಪೇಜಲ್ಲಿ ಏನು, ಆನ್ಸರ್ ದೀಸ್ ಕ್ವಶನ್ಸ್. ಹೂ ವರ್ ದ ಫ್ರೆಂಡ್ಸ್ ಇನ್ ದ ಸ್ಟೋರಿ, ವಾಟ್ ಡಿಡ್ ದೇ ಡೂ ಒನ್ ಡೇ, ಹೂ ಓನ್ ದ ರೇಸ್. ಸಿಂಪಲ್ ಆಗಿರೋ ಕ್ವಶನ್ಸ್ನ ಕೇಳ್ತಕ್ಕಂಥದ್ದು. ನಾನು ಇದನ್ನು ಹೇಗೆ ಬೈಂಡ್ ಮಾಡಬೇಕು, ಇಲ್ಲಿ ನೋಡಿ ಒಂದು ಮೆಥಡ್ಸ್ ಇದೆ ಬೈಂಡ್ ಮಾಡಲಿಕ್ಕೆ. ಪ್ರಾಪರ್ ಬೈಂಡಿಂಗ್ ಏನಾಗುತ್ತೆ, ಬಿಗ್ ಬುಕ್ಕನ್ನು ಸ್ಟ್ರಾಂಗ್ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿ ಇಡುತ್ತೆ. ಸೊ ಫಸ್ಟ್ ಒನ್ ಬಂದು ಲ್ಯಾಮಿನೇಟ್ ಆಲ್ ದ ಪೇಜಸ್ ಟು ಮೇಕ್ ದೆಮ್ ಸ್ಟ್ರಾಂಗ್, ವಾಟರ್ ಪ್ರೂಫ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್. ಸೊ ಇಟ್ಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ರಿಂಗ್ ಬೈಂಡಿಂಗ್ ಅಂದರೆ ಸ್ಪೈರಲ್ ಬೈಂಡಿಂಗ್. ಯೂಸ್ ರಿಂಗ್ ಬೈಂಡಿಂಗ್ ಟು ಹೋಲ್ಡ್ ಆಲ್ ದ ಪೇಜಸ್ ಟುಗೆದರ್ ಲೈಕ್ ಅ ಬುಕ್. ಸೊ ಇದು ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ರಿಬ್ಬನ್ ಬೈಂಡಿಂಗ್ ಅಂತ ಇದು ತುಂಬ ಈಸಿಯಾಗಿ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಟೈ ದ ಪೇಜಸ್ ವಿತ್ ಅ ಸ್ಟ್ರಾಂಗ್ ರಿಬ್ಬನ್ ಟು ಮೇಕ್ ಅ ಬಿಗ್ ಬುಕ್ ಅಂತ ಹೇಳಿದರೆ. ಎ ವೆಲ್ ಮೇಡ್ ಬಿಗ್ ಬುಕ್ ಈಸ್ ಅಟ್ರಾಕ್ಟಿವ್, ಡ್ಯೂರೇಬಲ್ ಆ್ಯಂಡ್ ಈಸಿ ಫಾರ್ ಚಿಲ್ಡ್ರನ್ ಟು ಯೂಸ್ ಅಗೇನ್ ಆ್ಯಂಡ್ ಅಗೇನ್. ಸೊ ಮತ್ತೆ ಮಕ್ಕಳಿಗೆ ಯೂಸ್ ಮಾಡಲಿಕ್ಕೆ ಈ ಒಂದು ಬಿಗ್ ಬುಕ್ಸ್ಗಳು ತುಂಬ ಯೂಸ್ಫುಲ್ಲಾಗಿ ವರ್ಕ್ ಮಾಡ್ತವೆ ಅಂತಕ್ಕಂಥದ್ದು. ನೆಕ್ಸ್ಟ್, ಹೌ ಟು ರೀಡ್ ಅ ಬಿಗ್ ಬುಕ್, ಹೇಗೆ ಓದಬೇಕು. ಫಸ್ಟ್, ಶೋ ದ ಪಿಕ್ಚರ್ಸ್. ಶೋ ದ ಬಿಗ್ ಪಿಕ್ಚರ್ಸ್ ಟು ಚಿಲ್ಡ್ರನ್ ಆ್ಯಂಡ್ ಟಾಕ್ ಅಬೌಟ್ ಇಟ್. ಫಸ್ಟ್ ಪಿಕ್ಚರ್ನ ತೋರಿಸ್ಬೇಕು, ಅದ್ರ ಬಗ್ಗೆ ಹೇಳಬೇಕು. ನೆಕ್ಸ್ಟ್, ರೀಡ್ ದ ಸೆಂಟೆನ್ಸ್ ಅಲೌಡ್ ಪಾಯಿಂಟಿಂಗ್ ವಿತ್ ಅ ಫಿಂಗರ್. ಆ ಒಂದು ಸೆಂಟೆನ್ಸ್ಗಳನ್ನು ಏನು ಬರೆದಿದ್ದೀವಿ ಆ ಪಿಕ್ಚರ್ ಜೊತೆಗೆ ಅದನ್ನು ಜೋರಾಗಿ ಓದ್ತಕ್ಕಂಥದ್ದು. ದೆನ್ ಮೇಕ್ ದ ಚಿಲ್ಡ್ರನ್ ರಿಪೀಟ್ ಆಫ್ಟರ್ ಯು. ಮತ್ತು ಚಿಲ್ಡ್ರನ್ಗೆ ಟೀಚರ್ ಒಂದು ಸೆಂಟೆನ್ಸ್ನ ರೀಡ್ ಮಾಡಿದ ಮೇಲೆ ಮಕ್ಕಳಿಗೆ ಓದಲಿಕ್ಕೆ ಹೇಳಬೇಕು. ಫೈನಲಿ, ಆಸ್ಕ್ ಕ್ವಶನ್ಸ್. ಸಿಂಪಲ್ ಕ್ವಶನ್ಸ್ ರಿಲೇಟೆಡ್ ಟು ದ ಸ್ಟೋರಿ ಆರ್ ಲೆಸನ್ ಟು ಚೆಕ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದ ಅಂಡರ್ಸ್ಟ್ಯಾಂಡಿಂಗ್ ಚೆಕ್ ಮಾಡಲಿಕ್ಕೆ ಕ್ವಶನ್ಸ್ನ ಕೇಳಬಹುದು. ಬಿಗ್ ಬುಕ್ ರೀಡಿಂಗ್ ಮೇಕ್ಸ್ ಲರ್ನಿಂಗ್ ಜಾಯ್ಫುಲ್, ಇಂಟರಾಕ್ಟಿವ್ ಆ್ಯಂಡ್ ಮೀನಿಂಗ್ಫುಲ್. ಇಲ್ಲಿ ಫಿಫ್ತ್ ಅಂತೂ ರೇನ್ಬೋಗೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ನೋಡಿ. ಫಸ್ಟ್ ಪೇಜಲ್ಲಿ ಪೇಜ್ 1ಅಲ್ಲಿ ಜಸ್ಟ್ ರೇನ್ಬೋ ಪಿಕ್ಚರ್ ಇರ್ತಕ್ಕಂಥದ್ದು. ಸೆಕೆಂಡ್ ಪೇಜಲ್ಲಿ ರೇನ್ಬೋ ಹ್ಯಾಸ್ 7 ಕಲರ್ಸ್ ಅಂತಕ್ಕಂಥದ್ದು ಮತ್ತು ರೇನ್ಬೋ ಪಿಕ್ಚರ್. ಅಗೇನ್ ದ ಕಲರ್ಸ್ ಆರ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟು ವಿ ಕ್ಯಾನ್ ಸಿ ರೇನ್ಬೋ ಆಫ್ಟರ್ ರೇನ್. ಸೊ ಇಲ್ಲಿ ರೇನ್ ಕೂಡ ಬರ್ತಕ್ಕಂಥದ್ದು. ಸೊ ಕೊನೆ ಪೇಜಲ್ಲಿ ಹೌ ಮೆನಿ ಕಲರ್ಸ್ ಆರ್ ದೇರ್ ಇನ್ ಅ ರೇನ್ಬೋ, ವೆನ್ ದೇ ಕ್ಯಾನ್ ವಿ ಸಿ ದ ರೇನ್ಬೋ ಅಂತಕ್ಕಂಥದ್ದನ್ನು ಸೊ ಇಲ್ಲಿ ಹೇಳಬಹುದು. ಸೊ ಈ ಥರ ಒಂದು ಸಿಂಪಲ್ಲಾಗಿ ಬಿಗ್ ಬುಕ್ನ ಮಾಡ್ಬೋದು. ಸೊ ಇನ್ನೂ ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಸಂತೂರಲ್ಲಿ ಕಲರ್ಸ್ ಅಂತ ಒಂದು ಫಸ್ಟ್ ಚಾಪ್ಟರ್ ಇದೆ. ಸೊ ಕಲರ್ಸ್ಗೆ ಸಂಬಂಧಪಟ್ಟಂಗೆ ಪೇಜ್ 1ಅಲ್ಲಿ ಕಲರ್ಸ್ ವಿತ್ ಬಲೂನ್ಸ್ ಮತ್ತು ಕ್ರೇಯಾನ್ಸ್ ಯೂಸ್ ಮಾಡಿ ಕಲರ್ ಪೆನ್ಸಿಲ್ಸ್ನ ಡ್ರಾ ಮಾಡಲಾಗಿದೆ. ಪೇಜ್ 2ರಲ್ಲಿ ಒಂದು ರೆಡ್ ಆ್ಯಪಲ್ನ ತೋರಿಸಿ ದಿಸ್ ಈಸ್ ರೆಡ್, ದ ಆ್ಯಪಲ್ ಈಸ್ ರೆಡ್. ನೆಕ್ಸ್ಟ್ ಅನ್ನು ಯೆಲ್ಲೋನಲ್ಲಿ ದಿಸ್ ಇಸ್ ಯೆಲ್ಲೋ, ದ ಸನ್ ಈಸ್ ಯೆಲ್ಲೋ. ನೆಕ್ಸ್ಟ್ ಪೇಜ್ 4ಅಲ್ಲಿ ದಿಸ್ ಈಸ್ ಗ್ರೀನ್, ದ ಲೀಪ್ ಈಸ್ ಗ್ರೀನ್. ಪೇಜ್ 5ಅಲ್ಲಿ ದಿಸ್ ಈಸ್ ಬ್ಲೂ, ದ ಸ್ಕೈ ಈಸ್ ಬ್ಲೂ. ಪೇಜ್ 6ಅಲ್ಲಿ ದಿಸ್ ಈಸ್ ಆರೆಂಜ್, ದ ಆರೆಂಜ್ ಈಸ್ ಆರೆಂಜ್. 7th ಪೇಜಲ್ಲಿ ದಿಸ್ ಈಸ್ ಪಿಂಕ್, ದ ಫ್ಲವರ್ ಈಸ್ ಪಿಂಕ್. ಸೊ ಲಾಸ್ಟ್ ಪೇಜಲ್ಲಿ ಲೆಟ್ ಅಸ್ ರೀಡ್ ಟುಗೆದರ್, ಎಲ್ಲ ಕಲರ್ಸ್ನ ಒಟ್ಟೊಟ್ಟಿಗೆ ಹೇಳ್ತಕ್ಕಂಥದ್ದು. ಇನ್ನು ಪೇಜ್ 9ಅಲ್ಲಿ ಲೆಟ್ ಅಸ್ ಆನ್ಸರ್ ಅಂತ ಹೇಳಿದೆ. ವಾಟ್ ಕಲರ್ ಇಸ್ ದ ಆ್ಯಪಲ್, ವಾಟ್ ಕಲರ್ ಇಸ್ ದ ಲೀಫ್, ವಾಟ್ ಕಲರ್ ಇಸ್ ದ ಸ್ಕೈ, ವಾಟ್ ಕಲರ್ ಡು ಯು ಲೈಕ್. ಈ ಥರ ಸಿಂಪಲ್ಲಾಗಿ ಕ್ವಶನ್ಸ್ನ ಕೇಳ್ತಕ್ಕಂಥದ್ದು. ಸೊ ಇದು ಒಂದು, ಮತ್ತು ಇದ್ರ ಜೊತೆಗೆ ಹ್ಯಾಂಡ್ಮೇಡ್ ಒಂದು ಬಿಗ್ ಬುಕ್ಸ್ ವೀಡಿಯೋಸ್ನ ಕೂಡ ಇಲ್ಲಿ ಜೊತೆಗೆ ಸೇರಿಸಿದ್ದೀನಿ. ಸೊ ಅವನ್ನ ನೋಡ್ಕೊಳ್ಳಿ. ಮತ್ತು ನಿಮ್ಮ ಐಡಿಯಾಸ್ಗೆ ಒಂದು ಇನ್ನೋವೇಟಿವ್ ಆಗಿ, ಕ್ರಿಯೇಟಿವ್ ಆಗಿ ಬೇರೆ ಬೇರೆ ಥರದ ಬಿಗ್ ಬುಕ್ಸ್ನ ನೀವು ಮಾಡ್ಕೊಳ್ಬಹುದು. ಸೊ ನಿಮ್ಮ ಇಂಗ್ಲೀಷ್ ಕ್ಲಾಸ್ ಸಕ್ಸಸ್ಫುಲ್ ಆಗಲಿ, ಆಲ್ ದ ಬೆಸ್ಟ್. ಸೊ ಮತ್ತೆ ಬೇರೆ TLMS ಹೇಗೆ ಮಾಡೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು. Hey my friend, open your ears before this tune disappears. Let me tell you the story of you. I know you better than you think. I wouldn't say that everything bad. I guess you're human just like me. So listen now. You have had so many ups and downs.